ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ FA1 ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡೋಣ. FA1 ಸಾಧನ ಪರೀಕ್ಷೆ 1. ಪ್ರಶ್ನೆ 1. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಪಂಪ. ಪಶ್ಚಿಮ ಘಟ್ಟಗಳ ಪೂರ್ವಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಏಕೆ? ಪಶ್ಚಿಮ ಘಟ್ಟಗಳ ಪೂರ್ವಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಏಕೆ? ಆಪ್ಷನ್ ಬಿ, ಅವು ಮಳೆ ನೆರಳಿನ ಪ್ರದೇಶಗಳಲ್ಲಿವೆ. ಬೆಟ್ಟಗಳು ಅತಿ ಎತ್ತರ ಇರುವುದರಿಂದ ಮೋಡಗಳನ್ನ ತಡೆದಿಡುತ್ತವೆ. ಆ ತಡೆದಿರುವ ಮೋಡಗಳು ಅಲ್ಲೇ ಮಳೆ ಸುರಿತವೆ. ಈ ಕಡೆ ಸೈಡ್ ಬರಂಗಿಲ್ಲವು. ಅದಕ್ಕೆ ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ. ಇನ್ನೂ ಇದೇ ಥರ ನಮ್ಮ ಕ್ಲಾಸಸ್ಗಳಿಗೆ ಇನ್ನೂ ಇದೇ ಥರ ನೋಟ್ಸ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಅಲ್ಲಿ ನಾವು ಪ್ರತಿದಿನ ಕ್ವಶನ್ ಪೇಪರು PDF ಸೆಂಡ್ ಮಾಡ್ತಿರ್ತೇವೆ. ಇನ್ನು ಇದೇ ಥರ ನಿಮಗೆ ಯಾವುದಾದ್ರೂ PDF ಬೇಕಾದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಚಳಿಗಾಲ. 2% ಮಳೆ ಬರುತ್ತದೆ. ಪ್ರಶ್ನೆ 4. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು? ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಐದನೇ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಪಾಯಿಂಟ್ ವೈಸ್ ಬರೀಬೇಕು. ಸಮಾಜದಲ್ಲಿ ಮತ್ತು ವಿಜ್ಞಾನದಲ್ಲಿ ಪಾಯಿಂಟ್ ವೈಸ್ ಬರೀಬೇಕು. ಪಾಯಿಂಟ್ ನಂಬರ್ 1, ಈ ಯುದ್ಧವು 1795ರಿಂದ 1782ರವರೆಗೆ ನಡೆಯಿತು. ಪಾಯಿಂಟ್ 2, ನಾರಾಯಣನು ರಘೋಬನಿಂದ ಕೊಲ್ಲಲ್ಪಟ್ಟನು. ಪಾಯಿಂಟ್ ನಂಬರ್ 3, ಯುದ್ಧದಲ್ಲಿ ಬ್ರಿಟಿಷರು ತಮ್ಮ ಲಾಭಕ್ಕೆ ಎಂದು ಯೋಚಿಸಿದರು. ಪಾಯಿಂಟ್ ನಂಬರ್ 4, ರಘೋಬನು ಬ್ರಿಟಿಷ್ ಬೆಂಬಲವನ್ನು ಕೋರಿದನು. ಪಾಯಿಂಟ್ ನಂಬರ್ 5, ಈ ಯುದ್ಧವು ಸಾಲಬಾಯ್ ಒಪ್ಪಂದ ಮೇರೆಗೆ ಅಂತ್ಯವಾಯಿತು. ಪ್ರಶ್ನೆ 6, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತವೆ. ಸಮರ್ಥಿಸಿ. ಪಾಯಿಂಟ್ ನಂಬರ್ 1, ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು. ಪಾಯಿಂಟ್ ನಂಬರ್ 2, ನ್ಯಾಯ ಒದಗಿಸುವುದು. ಪಾಯಿಂಟ್ ನಂಬರ್ 3, ಶಿಕ್ಷಣ ಒದಗಿಸುವುದು. ಪಾಯಿಂಟ್ ನಂಬರ್ 4, ಜನರ ಪ್ರಾಣ ಮತ್ತು ಆಸ್ತಿ ರಕ್ಷಣೆ. ಪಾಯಿಂಟ್ ನಂಬರ್ 5, ಉದ್ಯೋಗಾವಕಾಶ ಒದಗಿಸುವುದು. ಪಾಯಿಂಟ್ ನಂಬರ್ 6, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ಪಾಯಿಂಟ್ ನಂಬರ್ 7, ಆರ್ಥಿಕ ಸಮಾನತೆ ಕಾಪಾಡುವುದು. ಪ್ರಶ್ನೆ 7, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶವನ್ನು ತಿಳಿಸಿ. ಪಾಯಿಂಟ್ ನಂಬರ್ 1, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 2, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 3, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಪಾಯಿಂಟ್ ನಂಬರ್ 4, ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು. ಪಾಯಿಂಟ್ ನಂಬರ್ 5, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಪಾಯಿಂಟ್ ನಂಬರ್ 6 ಇತ್ಯಾದಿಗಳು. 8ನೇ ಪ್ರಶ್ನೆ, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕು ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ. ಸಮರ್ಥಿಸಿ. ಅಂದರೆ ಈ ಕ್ವಶನ್ಗೆ ಈ ಥರ ಕೇಳಿದ್ದಾರೆ. ಬ್ಯಾಂಕ್ ಕಾರ್ಯಗಳು ಅಂತಲೂ ಕೇಳ್ಬೋದು ಇದನ್ನು. ಠೇವಣಿಯನ್ನು ಸ್ವೀಕರಿಸುವುದು. ಪಾಯಿಂಟ್ ನಂಬರ್ 2, ಹಣದ ವರ್ಗಾವಣೆ. ಪಾಯಿಂಟ್ ನಂಬರ್ 3, ಸಾಲ ಒದಗಿಸುವುದು. ಪಾಯಿಂಟ್ ನಂಬರ್ 4, ಹಣದ ಭದ್ರತೆ. ಪಾಯಿಂಟ್ ನಂಬರ್ 5, ಭದ್ರತಾ ಕಪ್ಪಡಗಳನ್ನು ಒದಗಿಸುವುದು. ಪಾಯಿಂಟ್ ನಂಬರ್ 6, ಹಣದ ಪಾವತಿ ಮತ್ತು ವಸೂಲಿ. ಪಾಯಿಂಟ್ ನಂಬರ್ 7,
ಭರವಸೆಯ ಸೇವೆಗಳು. ಪಾಯಿಂಟ್ ನಂಬರ್ 8, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಒದಗಿಸುವುದು. 9ನೇ ಪ್ರಶ್ನೆ, ಕದನಕ್ಕೆ ಕಾರಣಗಳು. ಪ್ಲಾಸಿ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಪ್ಲಾಸಿ ಕದನಕ್ಕೆ ಕಾರಣಗಳು ಏನೇನು ಮತ್ತು ಪರಿಣಾಮಗಳು ಏನೇನು ಅಂತ ಕೇಳಿದರೆ, ಪ್ಲಾಸಿ ಕದನಕ್ಕೆ ಕಾರಣಗಳು: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನಕ್ಕೆ ಕಾರಣಗಳು: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನದ ಪರಿಣಾಮಗಳು. ಈ ಯುದ್ಧವು ಭಾರತದಲ್ಲಿ ಅನೈಕ್ಯತೆ, ಅಸಂಘಟನೆ ಮತ್ತು ವ್ಯಾಪಾರದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಭಿತ ಹಕ್ಕನ್ನು ಪಡೆಯಿತು. ಮಿರ್ ಜಾಫರ್ ಬಂಗಾಳದ ನವಾಬನಾದನು. ಮಿರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡಿದನು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಭಾರತ ನಕಾಶೆ ಬಿಡಿಸಿ ಕೆಳಗಡೆ ಇರುವುದನ್ನು ಗುರುತಿಸಿ ಅಂತ ಕೇಳಿದರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಲಬಾರ್ ತೀರ. ಭಾರತ ನಕಾಶೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಲಬಾರ್ ತೀರ. ನೋಡಿ ಡಯಾಗ್ರಾಮ್ನಲ್ಲಿ ಈ ಥರ ಇದೆ ನೋಡಿ. ಇನ್ನೂ ಇದೇ ಥರ ನಮ್ಮ ಕ್ಲಾಸಸ್ಗಳಿಗಾಗಿ ಮತ್ತು ಇನ್ನೂ ಇದೇ ಥರ ನೋಟ್ಸು, PDF, FA1, FA2, FA3, FA4 ಕ್ವಶನ್ ಪೇಪರ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಾವು ಎಲ್ಲ ರೀತಿಯ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಿರ್ತೇವೆ. ಪ್ರತಿದಿನ ಕ್ವಿಜ್ ನಡೆಸ್ತಿರ್ತೇವೆ. ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.